ಇಂಪ್ಯಾಕ್ಟ್ ಪ್ಲೇಯರ್ ಪದಕ ಸಿಕ್ಕಿದ್ದು ಸ್ಯಾಮ್ಸನ್ ಅವರಿಗಲ್ಲ. ಹಾಗಾದರೆ ಮೆಡಲ್ ಗೆದ್ದ ಆಟಗಾರ ಯಾರು? T20 ವಿಶ್ವಕಪ್ನ ಮಹತ್ವದ ಹಂತದಲ್ಲಿ ನಡೆದ ಮಾಡು ಇಲ್ಲವೇ ಮಡಿ ಸಮರದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿತು. ಈ ಗೆಲುವು ಕೇವಲ ಅಂಕಪಟ್ಟಿಯಲ್ಲಿ ಒಂದು ಜಯವಲ್ಲ, ಒತ್ತಡದ ಪರಿಸ್ಥಿತಿಯಲ್ಲಿ ತಂಡ ಹೇಗೆ ಸಮತೋಲನ ಕಾಪಾಡಿಕೊಳ್ಳಬೇಕು ಎಂಬುದಕ್ಕೆ ಉದಾಹರಣೆಯಾಯಿತು. ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅಜೇಯ 97 ರನ್ಗಳ ಸಿಡಿಲಾಟದಿಂದ ಭಾರತವನ್ನು ಗೆಲುವಿನತ್ತ ಕೊಂಡೊಯ್ದ ಕಾರಣ ಎಲ್ಲರ ಗಮನ ಸಹಜವಾಗಿ ಅವರತ್ತ ಸೆಳೆಯಿತು. ಆದರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಘೋಷಿಸಲಾದ ಇಂಪ್ಯಾಕ್ಟ್ ಪ್ಲೇಯರ್ ಪದಕ ಬೇರೆ ಆಟಗಾರನ ಪಾಲಾದಾಗ ಕಥೆ ಮತ್ತಷ್ಟು ಕುತೂಹಲಕಾರಿಯಾಯಿತು. ಹೌದು, ಟಾಸ್ ಗೆದ್ದ ಭಾರತ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಸೂಕ್ತ ನಿರ್ಧಾರವಾಗಿತ್ತು. ಆರಂಭದಲ್ಲಿ ವೆಸ್ಟ್ ಇಂಡೀಸ್ ಓಪನರ್ಗಳು ಎಚ್ಚರಿಕೆಯಿಂದ ಬ್ಯಾಟಿಂಗ್ ಆರಂಭಿಸಿದರೂ ಭಾರತೀಯ ಬೌಲರ್ಗಳು ಅವರಿಗೆ ಸುಲಭವಾಗಿ ರನ್ ಗಳಿಸಲು ಅವಕಾಶ ನೀಡಲಿಲ್ಲ. ಪವರ್ ಪ್ಲೇ ಅವಧಿಯಲ್ಲಿ ವಿಕೆಟ್ ಸಿಗದಿದ್ದರೂ ರನ್ ವೇಗವನ್ನ ನಿಯಂತ್ರಿಸಿದ ರೀತಿ ತಂಡದ ಯೋಜನೆಯ ಭಾಗವಾಗಿತ್ತು. ಮಧ್ಯಮ ಓವರ್ಗಳಲ್ಲಿ ವರುಣ್ ಚಕ್ರವರ್ತಿ ಬೌಲಿಂಗ್ಗೆ ಒಂದು ಪ್ರಮುಖ ಬ್ರೇಕ್ ಥ್ರೂ ನೀಡಿದ್ರು. ಅವರ ಸ್ಪಿನ್ ಮತ್ತು ವೇಗದ ವ್ಯತ್ಯಾಸ ವಿಂಡೀಸ್ ಬ್ಯಾಟ್ಸ್ಮನ್ಗಳಿಗೆ ಸವಾಲಾಯಿತು. ಆದರೆ ಪಂದ್ಯದ ನಿಜವಾದ ತಿರುವು 12ನೇ ಓವರ್ನಲ್ಲಿ ಕಂಡುಬಂತು. ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ಗೆ ಒಂದೇ ಒಂದು ಓವರ್ನಲ್ಲಿ 2 ಪ್ರಮುಖ ವಿಕೆಟ್ಗಳನ್ನು ಪಡೆದು ಪಂದ್ಯವನ್ನ ಭಾರತ ಪರ ತಿರುಗಿಸಿದ್ರು. ಲಯದಲ್ಲಿದ್ದ ಶ್ರೀಮಾನ್ ಹಟ್ಮೈಯರ್ ಮತ್ತು ರೋಸ್ಟನ್ ಚೇಸ್ ವಿಕೆಟ್ಗಳು ವಿಂಡೀಸ್ಗೆ ಭಾರೀ ಹೊಡೆತವಾಯಿತು. ಆ ಕ್ಷಣದ ನಂತರ ಅವರ ರನ್ ವೇಗ ಕುಂಠಿತಗೊಂಡಿತ್ತು. ಬುಮ್ರಾ ತನ್ನ 4 ಓವರ್ಗಳಲ್ಲಿ 36 ರನ್ ನೀಡಿ 2 ವಿಕೆಟ್ ಪಡೆದಿದ್ದು ಅಂಕಿಅಂಶದ ಮಟ್ಟಿಗೆ ಸಾಮಾನ್ಯವಾಗಿ ಕಾಣಬಹುದು. ಆದರೆ ಪಂದ್ಯ ಸ್ಥಿತಿಗತಿ ಗಮನಿಸಿದ್ರೆ ಅದು ಮಹತ್ವದ ಪ್ರಭಾವ ಬೀರಿತು. ಕೊನೆಯ ಓವರ್ನಲ್ಲಿ ಎಸೆದ ಡಾಟ್ ಬಾಲ್ಗಳು ವಿಂಡೀಸ್ ತಂಡವನ್ನ 195 ರನ್ಗಳಿಗೆ ಸೀಮಿತಗೊಳಿಸಲು ಕಾರಣವಾದವು. ಅಂದಹಾಗೆ 197 ರನ್ಗಳ ಗುರಿ T20 ಕ್ರಿಕೆಟ್ನಲ್ಲಿ ಸಾಧಿಸಬಹುದಾದದ್ದೇ. ಆದರೂ ಒತ್ತಡದ ಪಂದ್ಯದಲ್ಲಿ ಸುಲಭವಲ್ಲ. ಭಾರತ ಬ್ಯಾಟಿಂಗ್ ಆರಂಭಿಸಿದಾಗ ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಾಗಿತ್ತು. ಈ ಸಂದರ್ಭದಲ್ಲಿ ಸಂಜು ಸ್ಯಾಮ್ಸನ್ ಜವಾಬ್ದಾರಿಯನ್ನು ಹೊತ್ತರು. ಆರಂಭದಿಂದಲೇ ಅವರು ಶಾಂತ ಮನಸ್ಥಿತಿಯಲ್ಲಿ ಆಡಿದ್ರು. ಅಗತ್ಯವಿದ್ದಾಗ ಆಕ್ರಮಣ, ಬೇಡವಾದಾಗ ಸಿಂಗಲ್ಗಳು ಅವರ ಆಟದಲ್ಲಿ ಸಮತೋಲನ ಸ್ಪಷ್ಟವಾಗಿತ್ತು. ಕವರ್ ಡ್ರೈವ್ಗಳು, ಫುಲ್ ಶಾಟ್ಗಳು, ಸಿಕ್ಸರ್ಗಳು ಕ್ರೀಡಾಂಗಣದಲ್ಲಿ ಸಂಭ್ರಮ ಹುಟ್ಟಿಸಿದ್ವು. 50 ಎಸೆತಗಳಲ್ಲಿ 12 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳೊಂದಿಗೆ ಅಜೇಯ 97 ರನ್ಗಳು ತಂಡಕ್ಕೆ ಗೆಲುವಿನ ದಾರಿಯನ್ನ ತೆರೆದ್ವು. ಸ್ಯಾಮ್ಸನ್ಗೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಮತ್ತು ಶಿವಂ ದುಬೆ ಉತ್ತಮ ಬೆಂಬಲ ನೀಡಿದ್ರು. ಪ್ರಮುಖ ಜೊತೆಯಾಟಗಳು ಭಾರತಕ್ಕೆ ಸ್ಥಿರತೆ ನೀಡಿದ್ವು. ವಿಶೇಷವಾಗಿ 19ನೇ ಓವರ್ನಲ್ಲಿ ಶಿವಂ ದುಬೆ ಹೊಡೆದ 2 ಬೌಂಡ್ರಿಗಳು ಒತ್ತಡವನ್ನ ಕಡಿಮೆ ಮಾಡಿತ್ತು. ಅಂತಿಮ ಹಂತದಲ್ಲಿ ಭಾರತ ಆತ್ಮವಿಶ್ವಾಸದಿಂದ ಗುರಿ ತಲುಪಿತು. ಸಂಜು ಅವರ ಅದ್ಭುತ ಇನ್ನಿಂಗ್ಸ್ಗೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಘೋಷಿಸಲಾಯಿತು. ಕ್ರೀಡಾಂಗಣದಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಕೇಳಿಬಂದಿತು. ಆದರೆ ಪಂದ್ಯ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮತ್ತೊಂದು ಕ್ಷಣ ಕಾದಿತ್ತು. ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಇಂಪ್ಯಾಕ್ಟ್ ಪ್ಲೇಯರ್ ಪದಕವನ್ನ ಘೋಷಿಸುವಾಗ ಎಲ್ಲರೂ ಸ್ಯಾಮ್ಸನ್ ಹೆಸರು ಕೇಳಬಹುದು ಎಂದು ನಿರೀಕ್ಷಿಸಿದ್ದರು. ಆದರೆ ಅವರು ಜಸ್ಪ್ರೀತ್ ಬುಮ್ರಾ ಹೆಸರು ಘೋಷಿಸಿದ್ರು. ಬುಮ್ರಾ ಮಧ್ಯಮ ಓವರ್ಗಳಲ್ಲಿ ನೀಡಿದ ಬ್ರೇಕ್ ಥ್ರೂ ಮತ್ತು ರನ್ ನಿಯಂತ್ರಣವೇ ತಂಡದ ಒಳಗಿನ ಮೌಲ್ಯಮಾಪನದಲ್ಲಿ ದೊಡ್ಡ ಪ್ರಭಾವ ಬೀರಿತ್ತು. ಬ್ಯಾಟಿಂಗ್ನಲ್ಲಿ ಸ್ಯಾಮ್ಸನ್ ಮಿಂಚಿದ್ದರೂ ಪಂದ್ಯ ತಿರುವು ಬೌಲಿಂಗ್ನಲ್ಲಿ ಸೃಷ್ಟಿಯಾದುದೇ ಸತ್ಯ. ಪದಕ ಸ್ವೀಕರಿಸಿದ ಬಳಿಕ ಬುಮ್ರಾ ವಿನಮ್ರವಾಗಿ ಧನ್ಯವಾದ ಹೇಳಿದ್ರು. ತಮ್ಮ ಪ್ರದರ್ಶನಕ್ಕಿಂತ ತಂಡದ ಒಗ್ಗಟ್ಟನ್ನು ಅವರು ಮುಂದುವರೆಸಿದ್ರು. ಶಿವಂ ದುಬೆ 19ನೇ ಓವರ್ನಲ್ಲಿ ಹೊಡೆದ ಬೌಂಡ್ರಿಗಳು ಪಂದ್ಯದ ಒತ್ತಡ ಕಡಿಮೆ ಮಾಡಿತು ಎಂದು ವಿಶೇಷವಾಗಿ ಉಲ್ಲೇಖಿಸಿದ್ರು. ಮುಂದಿನ ಪಂದ್ಯಗಳಲ್ಲೂ ಇದೇ ಮನೋಭಾವ ಇರಲಿ ಎಂದು ತಂಡಕ್ಕೆ ಶುಭ ಹಾರೈಸಿದ್ರು. ಡ್ರೆಸ್ಸಿಂಗ್ ರೂಮ್ನ ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳ ಮೆಚ್ಚುಗೆ ಪಡೆದಿದೆ. ಒಟ್ಟಿನಲ್ಲಿ ಈ ಪಂದ್ಯ ಭಾರತ ತಂಡದ ಸಮಗ್ರ ಪ್ರದರ್ಶನವನ್ನ ತೋರಿಸಿತು. ನಾಯಕತ್ವದ ತಂತ್ರಜ್ಞಾನ, ಬೌಲಿಂಗ್ ಶಿಸ್ತು, ಮಧ್ಯಮ ಕ್ರಮಾಂಕದ ಸ್ಥಿರತೆ ಮತ್ತು ಕೊನೆಯವರೆಗೂ ಹೋರಾಡುವ ಮನೋಭಾವ ಇವೆಲ್ಲವೂ ಸೇರಿ ಈ ಗೆಲುವು ಸಾಧ್ಯವಾಯಿತು. T20 ವಿಶ್ವಕಪ್ನಂತಹ ಟೂರ್ನಿಯಲ್ಲಿ ಪ್ರತಿಯೊಂದು ಕ್ಷಣ ಮಹತ್ವದ್ದು. ಕೆಲವೊಮ್ಮೆ ಬೆಳಕು ಬ್ಯಾಟ್ಸ್ಮನ್ ಮೇಲೆ ಬೀಳಬಹುದು, ಆದರೆ ಗೆಲುವಿನ ಅಡಿಪಾಯವನ್ನ ಹಾಕುವವರು ಬೌಲರ್ಗಳೇ ಆಗಿರುತ್ತಾರೆ ಎಂಬುದನ್ನ ಈ ಪಂದ್ಯ ಮತ್ತೊಮ್ಮೆ ನೆನಪಿಸಿತು. ಸೆಮಿಫೈನಲ್ ಪ್ರವೇಶದೊಂದಿಗೆ ಭಾರತ ವಿಶ್ವಕಪ್ ಕನಸು ಇನ್ನಷ್ಟು ಹತ್ತಿರವಾಗಿದೆ. ಸ್ಯಾಮ್ಸನ್ ಬ್ಯಾಟ್ನ ಮಿಂಚು ಮತ್ತು ಬುಮ್ರಾ ಬೌಲಿಂಗ್ನ ನಿಯಂತ್ರಣ, ಈ 2 ಅಂಶಗಳು ಮುಂದಿನ ಹಂತದಲ್ಲೂ ತಂಡಕ್ಕೆ ಬಲ ನೀಡಬಹುದು. ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಸ್ಯಾಮ್ಸನ್ಗೆ ಸಿಕ್ಕರು. ತಂಡದ ಒಳಗಿನ ಇಂಪ್ಯಾಕ್ಟ್ ಪ್ಲೇಯರ್ ಗೌರವ ಬುಮ್ರಾ ಪಾಲಾದುದು ಈ ಗೆಲುವಿನ ನಿಜವಾದ ಸಮತೋಲನದ ಕಥೆಯನ್ನ ಹೇಳುತ್ತದೆ. ಕ್ರಿಕೆಟ್ನಲ್ಲಿ ಕೆಲವೊಮ್ಮೆ ಅಂಕಿ ಅಂಶಗಳಿಗಿಂತ ಪಂದ್ಯ ತಿರುವು ನೀಡುವ ಕ್ಷಣಗಳೇ ಹೆಚ್ಚು ಮಹತ್ವದ್ದು ಎಂಬುದಕ್ಕೆ ಈ ಸಮರ ಜೀವಂತ ಸಾಕ್ಷಿಯಾಗಿದೆ. ಟೀಮ್ ಇಂಡಿಯಾದ ಇಂಪ್ಯಾಕ್ಟ್ ಪ್ಲೇಯರ್ ಗೌರವದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಲು ಮರೆಯದಿರಿ.
ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.